ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಈಗ ನಾನಿದ್ದೀನಿ ಮಿರ್ಜಾನ್ ಫೋರ್ಟ್ ಹತ್ರ. ಸೊ ನೋಡಿ ಆ ಕಡೆ ಎಲ್ಲ ಮಿರ್ಜಾನ್ ಫೋರ್ಟ್ ಇದೆ. ಆ್ಯಂಡ್ ಕ್ಯಾಮ್ರಾ ಸ್ವಲ್ಪ ಇದು ಮಾಡು. ಸೊ ಜನ ಎಲ್ಲ ತುಂಬ ಜನನೇ ಇದ್ದಾರೆ. ಸೊ ಆ್ಯಕ್ಚುಲಿ ಈಗ ಮಳೆಗಾಲ, ಬಟ್ ಜನ ಇದ್ದಾರೆ, ಮಳೆ ಇಲ್ಲ. ಸೊ ಬಿಸಿಲೇ ಇದೆ. ಸೊ ಈ ಮಿರ್ಜಾನ್ ಫೋರ್ಟ್ ಬಗ್ಗೆ ಹಿಸ್ಟ್ರಿ ಹೇಳೋದಿದ್ರೆ, ಇದು ಲೈಕ್ ಇಸ್ಟಾಬ್ಲಿಷ್ ಆಗಿದ್ದು 16th ಸೆಂಚುರಿ. ಅಂದರೆ ನೀವು ಲೆಕ್ಕ ಹಾಕೋದಿದ್ರೆ 1700 ಇಯರ್, 1700ನೇ ಶತಮಾನ ಅವಾಗಿದ್ರಲ್ಲಿ. ಸೊ ಯಾರಿಂದ ಇದು ಮಾಡಿದ್ದು ಅಂತ ಹೇಳಿದ್ರೆ, ಚೆನ್ನ ಭೈರಾದೇವಿ ಅಂತ ನಾನು ಗೂಗಲ್ ಮಾಡಿದ ಪ್ರಕಾರ ಚೆನ್ನ ಭೈರಾದೇವಿ ಅಂತ ಹೆಸರಿದೆ. ಸೊ ನನಗೂ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ, ನಾನು ರಿಸರ್ಚ್ ಮಾಡಿದ ಪ್ರಕಾರ ಇದು ನನಗೆ ಆನ್ಸರ್ ಸಿಕ್ಕಿದೆ. ಸೊ ಈಗ ನೋಡೋಣ ಬನ್ನಿ. ನಾನಿಲ್ಲಿ ಬಂದಿದ್ದು ಅರೌಂಡ್ 10th, ನಮ್ಮ ಸ್ಕೂಲ್ ಕಡೆಯಿಂದ ಟ್ರಿಪ್ಪಿಗೆ ಕರ್ಕೊಂಬಂದಿದ್ರು. ಸೊ ಧ್ರುವಾನು ಬಂದಿದ್ದ, ಅವ್ನು ಕ್ಯಾಮ್ರಾ ಹೋಲ್ಡ್ ಮಾಡಿದ್ದಾನೆ ಈಗ. ಸೊ ಓಕೆ ಗೈಸ್, ಬನ್ನಿ ಹೋಗೋಣ, ಈಗ ನೋಡ್ಕೊಂಬರೋಣ ಪೋರ್ಟ್ ಹೆಂಗಿದೆ ಅಂತ. ಬಟ್ ಇಲ್ಲಿ ಒಂದು ಡಿಸಡ್ವಾಂಟೇಜ್ ಏನಂದರೆ ಟ್ರೈಪೋಡ್ ಅಲೋ ಇಲ್ಲ ಅಂತೆ. ದೆನ್ ಏನೋ ಸ್ನ್ಯಾಕ್ಸ್ ಫುಡ್ ಏನೋ ಅಲೋ ಇಲ್ಲ. ಸೊ ಇರಲಿ, ನಾವು ಮೊಬೈಲಿಂದ 0.5xಲ್ಲಿ ಕ್ಯಾಪ್ಚರ್ ಮಾಡಿದ್ರಾಯಿತು. ಸೊ ಓಕೆ ಗೈಸ್, ಬನ್ನಿ ಈಗ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್, ಈಗ ಮಿರ್ಜಾನ್ ಫೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಇದು ಜಾಗ ಆ್ಯಕ್ಚುಲಿ ಇದು ಫುಲ್ ಫೋರ್ಟು, ಇದು ಮೇನ್ ಗೇಟು. ಸೊ ಇಲ್ಲಿ ಟೈಮ್ ಕೂಡ ಹಾಕಿದ್ದಾರೆ ನೋಡಿ, ಮಾರ್ನಿಂಗ್ 6:30ಇಂದ ಈವ್ನಿಂಗ್ 5:45ವರೆಗೂ ಎಂಟ್ರಿ ಟೈಮಿಂಗು, ಎಂಟ್ರಿ ಆ್ಯಂಡ್ ಎಕ್ಸಿಟ್ ಟೈಮಿಂಗು. ಸೊ ಈಗ ಹೋಗೋಣ ಬನ್ನಿ ನಾವು. ಸೊ ಇದೇ ದ್ವಾರ ಅಂತ ಹೇಳಲಿಕ್ಕಾಗಲ್ಲ, ಗೇಟ್ ಥರ ಇದೆ. ಸೊ ಇದು ಹೋಗಲಿಕ್ಕೆ ರೋಡ್ ಇದೆ ಮಿರ್ಜಾನ್ ಫೋರ್ಟಿಗೆ. ಸೊ ಬನ್ನಿ ಈಗ ಹೋಗೋಣ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಹಳೆ ವರ್ಷ, ಎಷ್ಟು ನೂರಾರು ವರ್ಷ ಆಗಿದೆ ಗೈಸ್ ಈ ಫೋರ್ಟಿಗೆ. ನೋಡಿ ಇನ್ನೂ ಯಾವ ಥರ ಗಟ್ಟಿಮುಟ್ಟಾಗಿದೆ. ಆವಾಗಿನ ಕಾಲಿನವರು ಮಾಡಿದ್ದು ಎಲ್ಲ ಹಾಗೆ ಇರುತ್ತೆ ಗೈಸ್. ನೋಡಿ ಎಷ್ಟು ದೊಡ್ಡ ಕಾಣುತ್ತಿದೆ ಅಲ್ವಾ. ಸೊ ಈ ಕಡೆ ಫುಲ್ಲು ಜಾಗ ಇದೆ. ಲಾಸ್ಟ್ ಟೈಮ್ ನಾವು ಮೇ ಬಿ ಇಲ್ಲೇ ಒಂದು ಫೋಟೋ ಏನೋ ತೊಗೊಂಡಿದ್ದು, ಲೈಕ್ ಫ್ರೆಂಡ್ಸ್ ಜೊತೆ ಎಲ್ಲ. ಸೊ ಇಲ್ಲಿಂದ ನೋಡಿದ್ರೆ ಇಲ್ಲೊಂದು ಸ್ಟೆಪ್ ಇದೆ, ಬಟ್ ಇಲ್ಲಿ ಏನೋ ಕ್ಲೋಸ್ ಮಾಡಿದ್ದಾರೆ. ಇಲ್ಲೇನೋ ಗುಹೆ ಥರ ಹೋಗೋದಿದೆ, ಬಟ್ ಇಲ್ಲಿ ಕ್ಲೋಸ್ ಇದೆ, ಯಾಕಂತ ಗೊತ್ತಿಲ್ಲ. ಸೊ ನೋಡೋಣ ಆಮೇಲೆ. ಅಲ್ಲಿ ಕೂಡ ದಾರ ಹಾಕಿಟ್ಟಿದ್ದಾರೆ. ಸೊ ರೀಸನ್ ಗೊತ್ತಿಲ್ಲ ನನಗೂ. ಬನ್ನಿ ಈಗ ಮೇಲೆ ಹೋಗೋಣ. ಟೂರಿಸ್ಟ್ ಎಲ್ಲ ಬರ್ತಿದ್ದಾರೆ ಗೈಸ್, ಈ ಟೈಮಿಗೂ ಬರ್ತಿದ್ದಾರಂತೆ, ಗ್ರೇಟ್. ಸೊ ಇಲ್ಲೇನೋ ಒಂದು ಜಾಗ ಇದೆ, ಬಂದರೆ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ಅಂತ. ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ತಿದ್ದಾರೆ. ಸೊ ನೋಡಿ ಯಾವ ಥರ ಇದೆ ಕೋಟೆ ಅಂತ. ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ, ಡೇಂಜರ್ ಝೋನು, ಸ್ಲಿಪ್ಪರಿ ಏರಿಯಾ, ಇಂಟರ್ ಡಿಸ್ಟ್ರಿಕ್ಟೆಡ್. ಸೊ ನೋಡಿ ಎಲ್ಲ ಫೋಟೋ ತೆಗೆದ್ರಲ್ಲಿ ಬ್ಯುಸಿ. ಫೋರ್ಟನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದಿದ್ದಾರೆ ಇಲ್ವೋ ಗೊತ್ತಿಲ್ಲ, ಬಟ್ ಫೋಟೋ ತೆಗಿಲಿಕ್ಕಂತೂ ಗ್ಯಾರಂಟಿ ಬಂದಿದ್ದಾರೆ. ಸೊ ಇಲ್ಲೊಂದು ಸ್ಟೆಪ್ಸ್ ಇದೆ, ಬನ್ನಿ ಕೆಳಗಡೆ ಹೋಗಿ ಬರೋಣ. ಕ್ಲೈಮೇಟು ಅಷ್ಟೇ ಗೈಸ್. ಸೊ ನೋಡಿ ಇಲ್ಲೊಂದು ಸ್ಟೆಪ್ಸ್ ಇದೆ ಫುಲ್ಲು ದೊಡ್ಡದು. ಬನ್ನಿ ಈಗ ಕೆಳಗಡೆ ಹೋಗಿ ಬರೋಣ. ಇದು ಮೇ ಬಿ ಬಾವಿ ಏನೋ ಇರಬೇಕು, ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ ಬಾವಿದು. ಸೊ ಅದೇ ಇಲ್ಲಿ ಕನೆಕ್ಟ್ ಇದೆ ಅನಿಸುತ್ತೆ. ಬನ್ನಿ ಕೆಳಗೆ ಹೋಗಿ ನೋಡೋಣ. ಬಾವಿದೆ ಅಲ್ಲ ಇದು, ಬಾವಿದೆ ಅಲ್ಲ, ಬಾವಿದ ಅಲ್ಲ. ಈ ಕಪ್ಪೆ ನೋಡೋ ಅಲ್ಲಿ ಗೈಸ್, ಅಲ್ಲಿ ನೋಡಿ ಕಪ್ಪೆ. ಎಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ, ಎಲ್ಲ ಲಾಕ್ ಮಾಡಿದ್ದಾರೆ. ಮುಂಚೆ ಆದರೂ ಓಪನ್ ಇರ್ತಿತ್ತು, ಬಟ್ ಇದೆಲ್ಲ ಕಂಪ್ಲೀಟ್ಲಿ ಲಾಕ್. ಸೊ ಬನ್ನಿ, ಮತ್ತೆ ಸುಮಾರಷ್ಟಿದೆ ಎಕ್ಸ್ಪ್ಲೋರ್ ಮಾಡೋದಿಲ್ಲಿ. ನೋಡಿ ಗೈಸ್, ಮೆಟ್ಲು ಎಷ್ಟು ದೊಡ್ಡದಿದೆ.
ಸೊ ಬನ್ನಿ ಈಗ ಈ ಕಡೆ ಹೋಗೋಣ. ಒಂದು ಕಡೆ ಫುಲ್ಲು ಸ್ವೆಟ್ ಆಗ್ತಿದೆ. ಇಲ್ಲಿ ಬಾವಿ ಕನೆಕ್ಟ್ ಇದೆ, ಅದೇ ಹೇಳಿದೆ ಕನೆಕ್ಟ್. ಸೊ ಇದು ಬಾವಿ ನೋಡಿ ಗೈಸ್, ಫುಲ್ಲು ಜಾಲರಿ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಮತ್ತೊಂದು ಕಡೆ ಪಾರ್ಟ್ ಇದು. ಫಸ್ಟ್ ಇಲ್ಲಿ ಫುಲ್ ಕಂಪ್ಲೀಟ್ ಮಾಡಿಬಿಡೋಣ, ಆಮೇಲೆ ಅಲ್ಲಿ ಹೋದ್ರೆ ಆಯ್ತು. ಇಲ್ಲೇನೋ ಒಂದು ವ್ಯೂ ಪಾಯಿಂಟ್ ಥರ ಇದೆ. ಇಲ್ಲಿ ನೋಡಿ ಸಣ್ಣ ಜಾಗ. ಇಲ್ಲಿ ನೋಡಿ ಗೈಸ್, ಜಾಗ ಈ ಥರ ಇದೆ. ನಿಮಗೆ ಲೈಕ್ ಕಾಂತಾರ ಮೂವಿದಲ್ಲೆಲ್ಲ ಈ ಥರ ಕೋಟೆದಲ್ಲಿ ಮೇಲ್ಗಡೆ ಎಲ್ಲ ಇರ್ತಾರಲ್ಲ ಸೈನಿಕರು, ಆ ಥರ ನೋಡಿ. ಸೊ ಬನ್ನಿ ಹೋಗೋಣ ಈಗ ಆ ಕಡೆ. ಸೊ ಈ ಕಡೆ ಬಂದರೆ ಹಿಂಗಿದೆ. ಓಕೆ ನೋಡಿ ಗೈಸ್, ಜಾಗ ಯಾವ ಕಡೆ ಇದೆ ಅಂತ, ಯಾವ ಥರ ಇದೆ ಅಂತ. ಸೊ ಇಲ್ಲೊಂದು ಯಾವುದೋ ಎಷ್ಟೋ ಪುರಾತನ ಕಂಬ ಏನೋ ಇದೆ ನೋಡಿ. ಇಲ್ಲಿ ಸ್ತಂಭ ಇದೆ, ಏನಂತ ನನಗೆ ಗೊತ್ತಿಲ್ಲ. ಇಲ್ಲಿಂದ ಬಿದ್ದರೆ ನೋಡಿ ಯಾವ ಥರ ಇದೆ ಅಂತ. ಓ ಇಲ್ಲಿ ಕೂಡ ಲಾಕ್ ಹಾಕಿದ್ದಾರೆ. ಇಲ್ಲಿ ನೋಡಿ ಗೈಸ್, ಇಲ್ಲೂ ಲಾಕ್ ಹಾಕಿದ್ದಾರೆ. ಮತ್ತು ಏನು ನೋಡೋದಾಗಿದ್ರೆ ಇಲ್ಲಿ ಬಂದು ಕೂಡ ಇಲ್ಲ, ಅಲ್ಲೆಲ್ಲ ಲಾಕ್ ಮಾಡಿಟ್ರೆ. ಸೊ ನೋಡಿ ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಫುಲ್ಲು ಎಲ್ಲ ಬಿದ್ದೋಗಿದೆ. ಸೊ ನೋಡಿ ಲೆಕ್ಕ ಹಾಕಿ ಎಷ್ಟು ಹಳೇದಂತ. ಅದು ಲೈಕ್ ಸ್ಟೇಜ್ ಇರುತ್ತಲ್ಲ, ಸ್ಟೇಜ್ ಥರ ಇದೆ ಇದು. ಸೊ ನೋಡಿ ಈಗ ಆ ಕಡೆ ಹೋಗೋಣ ಬನ್ನಿ ಗೈಸ್. ಐ ಹೋಪ್ ವಾಯ್ಸ್ ಸರಿ ಕೇಳಿಸ್ತಾ ಇದೆ ಅನಿಸುತ್ತೆ, ಯಾಕಂದರೆ ಸ್ವಲ್ಪ ಸಣ್ಣಗೆ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಜಾಸ್ತಿ ದೊಡ್ಡಾಗಿ ಮಾತಾಡೋದು ಬೇಡ ಅಂತ. ಟೂರಿಸ್ಟ್ ಬರ್ತಾನೇ ಇದ್ದಾರೆ. ಸೊ ಈಗ ಆ ಕಡೆ ಹೋಗಿ ಬರೋಣ ಬನ್ನಿ. ಇಲ್ಲಿ ಮೇಲ್ಗಡೆ ಹೋಗ್ಬೋದಿತ್ತು, ಬಟ್ ಅಲ್ಲಿ ಲಾಕ್ ಹಾಕಿದ್ದಾರೆ. ಸೊ ಟ್ರೈಪಾಡ್ ತಂದರೆ ಏನಾದರೂ ಮಾಡ್ಬೋದಿತ್ತು ಗೈಸ್. ಟ್ರೈಪಾಡ್ ಕೂಡ ಅಲೋವಿಲ್ಲ ಅಂತ ಹೇಳಿಬಿಟ್ರು. ಮತ್ತು ಏನಕ್ಕೆ ಟೂರಿಸ್ಟ್ ಪ್ಲೇಸ್ ಅಂತ ಮಾಡಿಟ್ಟಿದ್ದಾರೆ ಇದನ್ನು, ಸುಮ್ಮನೆ ವೇಸ್ಟ್ ಅಲ್ಲ. ಸೊ ಇಲ್ಲಿ ನೋಡಿ ಕಲ್ಲೆಲ್ಲ ಯಾವ ಥರ ಬಿದ್ದೋಗ್ಬಿಟ್ಟಿದೆ. ಎಷ್ಟು ದೊಡ್ಡ ಕಲ್ಲು ಲೆಕ್ಕ ಹಾಕಿ ಗೈಸ್ ನೋಡಿ. ಅಲ್ಲೊಂದು ಗಿಡದ ಕೆಳಗಡೆ ಏನೋ ಒಂದು ಶಿಲೆ ಇದೆ, ಅದು ಆಮೇಲೆ ತೋರಿಸ್ತೇನೆ. ಇಲ್ಲೇನೋ ಇದೆ ಬನ್ನಿ. ಓ ಇದು ಹಿಂಗೆ ಹೋಗಿ ಹಿಂಗೆ ತಿರ್ಕೊಂಬರುತ್ತೆ ಅಷ್ಟೇ. ಹಾಗೆ ಬಂದರೆ ಆಗಿತ್ತು. ಹಿಂಗೆ ಹೋಗಿ ಹಿಂಗೆ ತಿರ್ಕೊಂಬಂದೆ. ಸೊ ಇದು ಸೈಡ್ ಲುಕ್ ಅನಿಸುತ್ತೆ, ಲೈಕ್ ಕೋಟೆದು ಸೈಡ್ ಲುಕ್ ಇರಬೇಕು. ಸೊ ನೋಡಿ ಅಲ್ಲೆಲ್ಲ ಕಲ್ಲೆಲ್ಲ ಬಿದ್ದೋಗಿದೆ. ಅಲ್ಲಿ ನೋಡಿ ಗೈಸ್, ನೋಡಿ ಕಲ್ಲೆಲ್ಲ ಎಷ್ಟೊಂದು ಕಲ್ಲು ಬಿದ್ದೋಗ್ಬಿಟ್ಟಿದೆ. ಸೊ ನೋಡಿ ಈ ಥರ ವ್ಯೂ ಇದೆ. ಇಲ್ಲೆಲ್ಲ ಏನೇನೋ ಕಟ್ಟಿದ್ದಿತ್ತು, ಎಲ್ಲ ಸುಮಾರಷ್ಟು ಬಿದ್ದೋಗಿದೆ ಕಲ್ಲೆಲ್ಲ. ಇಲ್ಲೇನೋ ಒಂಥರ ಇದೆ. ಓ ಇಲ್ಲೇನಿಲ್ಲ, ಇಷ್ಟೇ ಇದು. ಸೊ ಅದು ಕೂಡ ಸೇಮ್ ಅಷ್ಟೇ, ಎಲ್ಲ ಕಡೆ ಅಷ್ಟೇ ಇದೆ. ಅಲ್ಲಿ ಶಿಲೆ ಇದೆ, ಅಲ್ಲಿ ಸೆಕ್ಯೂರಿಟಿ ಅವ್ರು ಕೂತ್ಕೊಂಡಿದ್ದಾರೆ, ಅಲ್ಲಿನ ಫೋಟೋ ಕ್ಲಿಕ್ ಮಾಡ್ತಿದ್ದಾರೆ. ಹೋಗೋಣ ಈಗ. ಸೊ ಆ ಶಿಲೆಯನ್ನು ನೋಡ್ಕೊಂಬರೋಣ ಬನ್ನಿ ಗೈಸ್. ವಿಡಿಯೋ ಫುಲ್ ಅನ್ಕಟ್ಟೆ ಇಟ್ಟಿದ್ದೀನಿ, ಯಾಕಂದರೆ ಕೋಟೆ ಫುಲ್ ಎಂಟ್ರಿ ಆದಾಗಿಂದ ಏನು ವಿಡಿಯೋ ಮಾಡಿದ್ನಲ್ಲ, ಆ ಫುಲ್ ವಿಡಿಯೋ ಒಂದರಲ್ಲೇ ಇರಲಿ ಅಂತ. ಸೊ ನೋಡಿ ಇದೆಲ್ಲ ಯಾವ ಥರ ಆಗೋಗಿದೆ.
ಸೊ ಇಲ್ಲಿ ಗಿಡ ಎಲ್ಲ ಇದೆ, ಐ ಮೀನ್ ದೊಡ್ಡ ದೊಡ್ಡ ಮರ. ಅಲ್ಲೊಂದು ಬಾವಿ ಇದೆ, ಬಟ್ ಅದು ಕ್ಲೋಸ್ ಮಾಡಿದ್ದಾರೆ ಕೆಳಗಡೆ ಹೋಗೋದು. ಟೋಟಲಿ 2 ಬಾವಿ ನೋಡಿದೆ ಈಗ, ಅಲ್ಲೊಂದು, ಈಗ ನೆಕ್ಸ್ಟ್ ಇಲ್ಲೊಂದು. ಸೊ ಈ ಬಾವಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ ಶಿಲೆ ಇಲ್ಲಿದೆ, ಬಟ್ ಫಸ್ಟ್ ಬಾವಿ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ಸ್ಟೆಪ್ಸ್ ಇದೆ, ಬಟ್ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಇದನ್ನು. ಈ ಬಾವಿನೂ ಪಕ್ಕಾ ಕ್ಲೋಸೇ ಇರುತ್ತೆ. ಎಸ್, ಕ್ಲೋಸೇ ಇದೆ. ಸೊ ನೋಡಿ, ಎಲ್ಲ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಕಂಪ್ಲೀಟ್ಲಿ ಕ್ಲೋಸ್. ಅಲ್ಲೆಲ್ಲ ಬಿದ್ದೋಗ್ಬಿಟ್ಟಿದೆ ಕಾಂಪೌಂಡ್ಸ್. ಇಲ್ಲಿ ನೋಡಿ ಎಷ್ಟು ದೊಡ್ಡ ಗಿಡ ಇದೆ. ಬನ್ನಿ ಈಗ ನಿಮಗೆ ಶಿಲೆಯನ್ನು ತೋರಿಸ್ತೀನಿ, ಪುರಾತನ ಶಿಲೆ. ಮೇಲೆ ಹತ್ಬೋದೋ ಏನೋ ಗೊತ್ತಿಲ್ಲ, ಸೊ ಹತ್ಬೋದು ಅನಿಸುತ್ತೆ. ಬನ್ನಿ ಈಗ ಮೇಲೆ ಹತ್ಕೊಂಡು ನೋಡ್ಕೊಂಬರೋಣ. ಸರ್ ಇಲ್ಲಿ ಮೇಲೆ ಹತ್ಬೋದಲ್ಲ? ಹಾಂ ಸರ್. ಸೊ ನೋಡಿ ಇಲ್ಲಿ, ಸೊ ಮೇಲ್ಗಡೆ ಬಂದಿದ್ದೀನಿ. ಇಲ್ಲಿ ದೇವ್ರ ಮೂರ್ತಿ ಇದೆ. ಸೊ ದೇವ್ರ ಮೂರ್ತಿ ಇದೆ ಇಲ್ಲಿ. ಆ್ಯಂಡ್ ಈ ಕಡೆ ನೋಡಿದ್ರೆ ಇಲ್ಲೂ ಅಷ್ಟೇ ಗೈಸ್, ನೋಡಿ ಎಲ್ಲ ಕೆತ್ತನೆ ಮಾಡಿದ್ದಿದು. ಇದು ಅಷ್ಟೇ, ಇಲ್ಲಿ ನೋಡಿ ನಂದಿ ಇದೆ, ಈಶ್ವರ ಮೂರ್ತಿ ಇದೆ. ಸೊ ಈ ಥರ ಎಷ್ಟು ಕಲ್ಲುಗಳಿದ್ದಾವೆ ನೋಡಿ ಇಲ್ಲಿ ಲೆಕ್ಕ ಹಾಕಿ. ಅದು ಈ ದೊಡ್ಡ ಮರದ ಕೆಳಗಡೆ ಇದೆ. ಸೊ ನೋಡಿ, ಇದೆಲ್ಲ ಎಷ್ಟು ಪುರಾತನ ಕಲ್ಲುಗಳು ಗೈಸ್. ಏನೇನೋ ರಹಸ್ಯ ಇದೆ ಇದಕ್ಕೆಲ್ಲ, ನಾವು ಬಾಯಿಂದ ಹೇಳಿದಷ್ಟು ಸುಲಭ ಅಲ್ಲ ಗೈಸ್ ಇದೆಲ್ಲ ತಿಳ್ಕೊಳ್ಳೋದು. ಎಷ್ಟು ಹಳೆಯ ರಹಸ್ಯ ಇರುತ್ತೆ ಇದಕ್ಕೆಲ್ಲ. ಸೊ ಈ ಥರ ಪ್ಲೇಸಿಗೆಲ್ಲ ಬಂದಾಗ ಯಾವುದನ್ನು ಲೈಕ್ ಟಚ್ ಏನು ಮಾಡಲಿಕ್ಕೆ ಹೋಗಬೇಡಿ. ಸೊ ಸುಮ್ಮನೆ ರಿಸ್ಕ್ ಆಗುತ್ತೆ ಟಚ್ ಎಲ್ಲ ಮಾಡೋದು. ಸೊ ನೋಡ್ಕೊಳ್ಳಿ, ಎಲ್ಲ ನಾಗದೇವತೆಗಳು. ಸೊ ನೋಡಿ, ಅವರು ಅದೇ ಹೇಳ್ತಾ ಇದ್ದಾರೆ, ಲೈಕ್ ಯಾರು ಫೋರ್ಟ್ ಅಂತ ಕೇಳಿದ್ರು. ರಾಣಿ ಚೆನ್ನಭೈರಾದೇವಿಯವರ ಕೋಟೆ ಇದು. ಸೊ ಇದು ಹೇಳಿದ್ನಲ್ಲ, ರಾಣಿ ಚೆನ್ನಭೈರಾದೇವಿಯವರು ಕಟ್ಟಿರುವಂತಹ ಕೋಟೆ. ಅದು 1700 ಆ ವರ್ಷದಲ್ಲಿ, ಐ ಮೀನ್ 16ನೇ ಶತಮಾನದಲ್ಲಿ. ಸೊ ನೋಡಿ, ಗಂಟೆ ಎಲ್ಲ ಇದೆ. ಸೊ ದೇವಸ್ಥಾನಕ್ಕೆ ಬಂದಾಗ ಗಂಟೆ ಬಾರಿಸಲೇಬೇಕು, ಯಾಕಂದರೆ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ. ಸೊ ಅದಕ್ಕೋಸ್ಕರ ಗಂಟೆ ಬಾರಿಸೋದು. ಸೊ ನೋಡಿ ಇಲ್ಲಿ, ಸೊ ಫುಲ್ ಲೊಕೇಶನ್ ನೋಡಿ ಯಾವ ಥರ ಇದೆ ಅಲ್ಲ. ಬಟ್ ಈಗಲೂ ಈ ಥರ ಮೇಂಟೈನ್ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕಿ ಗೈಸ್. ಮೇಂಟೆನೆನ್ಸಿಗೆ ಒಂದು ಸಲ್ಯೂಟ್ ಹೊಡಿಬೇಕಲ್ವ. ಸೊ ನೋಡಿ, ಎಲ್ಲ ಕಾಂಪೌಂಡ್ಸ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಎಲ್ಲ ಈ ಮರದ ಕೆಳಗಡೆ ಇಟ್ಟಿದ್ದಾರೆ ಇದನ್ನೆಲ್ಲ. ಸೊ ಈ ಥರ ಇತಿಹಾಸ ಎಲ್ಲ ಲೈಕ್ ಪಡ್ಕೊಳ್ಬೇಕು ಅಂದರೆ ಸುಮಾರಷ್ಟು ನಾಲೆಜ್ ಇರಬೇಕು. ಸೊ ಅಷ್ಟು ಈಸಿ ಅಲ್ಲ ಲೈಕ್ ಹಿಸ್ಟ್ರಿಯನ್ನು ಓದಿ ಅರ್ಥ ಮಾಡಿಕೊಂಡು ತಿಳ್ಕೊಳ್ಳೋದಕ್ಕೆ. ಸೊ ನೋಡಿ, ಇದೆಲ್ಲ ಕಲ್ಲುಗಳು, ಬಟ್ ಇದೆಲ್ಲ ಟಚ್ ಮಾಡಲಿಕ್ಕಾಗಲ್ಲ. ಮಾಡಬಹುದು, ಬಟ್ ಫಾರ್ ಸೇಫ್ಟಿ ಪರ್ಪಸ್ ಅದನ್ನೆಲ್ಲ ಟಚ್ ಮಾಡಬಾರ್ದು. ಸೊ ನೋಡಿ, ಈ ಥರ ಇದೆ. ಆ್ಯಂಡ್ ಇಲ್ಲಿ ಕುತ್ಕೊಳ್ಳೋದು ಕೂಡ ನೋಡಿ ಎಲ್ಲ ಕಲ್ಲಿಂದನೇ ಮಾಡಿದ್ದು. ಆ್ಯಂಡ್ ಇಲ್ಲಿ ಟೇಬಲ್ ಎಲ್ಲ ಇದು ಕುತ್ಕೊಳ್ಳೋದು. ಸೊ ನೋಡಿ ಇಲ್ಲಿಂದ ಯಾವ ಥರ ವ್ಯೂ ಇದೆ ಅಂತ. ಆವಾಗಿನ ಕಾಲಕ್ಕೆ ಇಂಜಿನಿಯರಿಂಗ್ ಯಾರು ಇಲ್ಲದೇ ಇದ್ದರೂ ಅಷ್ಟೇ ಆಯಿತು. ನೋಡಿ ಈ ಥರ ಎಲ್ಲ ಗಟ್ಟುಮುಟ್ಟಾಗಿ ಕಟ್ಟಡಗಳನ್ನು ಯಾವ ಥರ ಕಟ್ಟಿದ್ದಾರೆ ಅಂತ. ಸೊ
ನಮ್ಮ ಅಂಕೋಲಾದಲ್ಲಿ ಕೂಡ ಇದೆ, ಬಟ್ ಅದು ಇಷ್ಟು ದೊಡ್ಡದಾಗಿಲ್ಲ ಆ್ಯಂಡ್ ಈ ರೇಂಜ್ ಕೂಡ ಇಲ್ಲ. ಸೊ ಇಲ್ಲಿ ಸುಮಾರಷ್ಟು ಟನಲ್ಸ್ ಎಲ್ಲ ಇದ್ದಾವೆ, ಬಟ್ ಅದನ್ನೆಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಇದೆ. ಓಕೆ, ಸೊ ಬನ್ನಿ ಈಗ ಆ ಕಡೆ ಹೋಗೋಣ. ಆ್ಯಂಡ್ ಇಲ್ಲಿ ಕೂಡ ಸೇಮ್ ಮರ ಇದೆ ಇಲ್ಲಿ, ಬಟ್ ಇಲ್ಲಿ ಕೆಳಗಡೆ ಏನೂ ಇಲ್ಲ. ಎಲ್ಲ ಕಡೆ ಡಸ್ಟ್ಬಿನ್ ವ್ಯವಸ್ಥೆ ಮಾಡಿದ್ದಾರೆ, ಅದೊಂದು ಚೆನ್ನಾಗಿದೆ. ಧ್ರುವ ಈ ಕಡೆಯಿಂದ ಹೋಗು. ಸೊ ಈ ಕಡೆಯಿಂದ ಹೋಗ್ತೀವಿ ಈಗ. ಸೊ ನೋಡಿ ಆ ಕಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಬಟ್ ಅಲ್ಲಿ ಹೋಗ್ಬೋದಿತ್ತು, ಲಾಸ್ಟ್ ಟೈಮೆಲ್ಲ ಹೋಗಿ ಫೋಟೋ ಎಲ್ಲ ಕ್ಲಿಕ್ ಮಾಡಿದ್ವಿ ನಾವು ಟ್ರಿಪ್ಪಿಗೆ ಬಂದಾಗ. ಬಟ್ ಈ ಸಲ ಕ್ಲೋಸ್ ಮಾಡಿದ್ದಾರೆ. ಸೊ ನೋಡಿ ಎಲ್ಲ ಹೆಂಗಿದೆ. ಇಲ್ಲೊಂದೇನೋ ಇದೆ. ಸೊ ಏನಿರ್ಬೋದು ಏನೋ ಇದೆ ಇಲ್ಲಿ. ಲೈಕ್ ಓಕೆ ಇಷ್ಟೇನಾ? ನಾನೇನು ಟನಲ್ ಅಂದ್ಕೊಂಡೆ. ಲೈಕ್ ಇಷ್ಟು ಜಾಗ ಇದೆ, ಎಲ್ಲ ಕಡೆ 4 ಸೈಡಿಂದ ಏನೋ ಸ್ವಲ್ಪ ಜಾಗ ಇದೆ ಅಷ್ಟೇ. ಸೊ ಓಕೆ ನೋಡಿ, ಅದು ಅಲ್ಲೊಂದು ಜಾಗ ಇದೆ, ಅಲ್ಲೊಂದು ಲೈಕ್ ಡೋರ್ ಥರ ಇದೆ, ಎಲ್ಲೋಗುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ ಈಗ. ನಾನು ಟ್ರಿಪ್ಪಿಗೆ ಬಂದಾಗ ಈ ಪ್ಲೇಸಲ್ಲಿ ಈಗ ನನ್ನ ಫ್ರೆಂಡ್ ಧ್ರುವ ಅಂತ ಬಂದಿದ್ದಾನೆ, ಅಲ್ಲಿದ್ದಾನೆ ನೋಡಿ. ಸೊ ಓಕೆ, ನಾನು ಅವನು ಲೈಕ್ ಟ್ರಿಪ್ ಬರಬೇಕಿದ್ರೆ ಜಗಳ ಆಡ್ಕೊಂಡಿದ್ವಿ, ಒಂದು ಸಮ್ ರೀಸನಿಂದ ಏನೋ ಲೈಕ್ ಮಾತೇ ಆಡಿಲ್ಲಾಗಿದ್ವಿ. ಬಟ್ ಈಗ ಈ ಪ್ಲೇಸಿಗೆ ಇಬ್ಬರು ಬಂದಿದ್ದೇವೆ. ಸೊ ಟೈಮ್ ಹಾಗೆ ಗೈಸ್, ಯಾವಾಗ ಚೇಂಜ್ ಆಗುತ್ತೆ ಹೇಳಲಿಕ್ಕಾಗಲ್ಲ. ಯಪ್ಪ ಇಷ್ಟೊಂದು ಜನ ಬಂದ್ರಲ್ಲಿ, ಅಲ್ಲಿ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಒಂದೇ ಸಲ. ಫುಲ್ ಇರುವೆಗೂಡು ಹೊರಗಡೆ ಬಿಟ್ಟಾಗ ಯಾವ ಥರ ಬರುತ್ತೆ ನೋಡಿ ಆ ಥರ. ಧ್ರುವ ನಿನ್ನ ಫ್ರೆಂಡ್ಸ್ ಬಂದಿರಲ್ಲ, ಒಂದೇ ಸಲ ಎಲ್ಲಿಂದ ಬಂದ್ರ? ಏನೋ ಗೈಡಿಗೆ ಇಟ್ಕೊಂಡು ಬಂದಿದ್ದಾರಲ್ಲ, ಗೈಡಿಗೇನೋ ಕರ್ಕೊಂಡ್ಬಂದಿದ್ದಾರೆ. ಟ್ರಿಪ್ಪಲ್ಲಿ ಬಂದಿದ್ದವರು ಕೂಡ. ಅದು ಆ ಡೋರ್ ನೋಡಿದ್ಯಾ ಎಲ್ಲೋಗುತ್ತಂತ? ಅದು ಹೊರಗಡೆ ಅಲ್ಲ? ಹಾಂ ಗೈಸ್, ಅಲ್ಲಿ ಡೋರ್ ಹೇಳಿದ್ನಲ್ಲ, ಅದು ಆ್ಯಕ್ಚುಲಿ ಹೊರಗಡೆನೇ ಎಕ್ಸಿಟ್ ಅಂತ. ಸೊ ಓಕೆ, ನಾವು ಫಸ್ಟ್ ಹೆಂಗೆ ಬಂದಿದ್ದು ಹಾಗೆ ಹೋಗೋಣ. ಅಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ, ಸುಮಾರಷ್ಟು ಜನ ಇದ್ದಾರೆ. ಇರಲಿ ಬಾ, ಹಿಂಗೆ ಹೋಗೋಣ. ಹೋದ್ರೆ ಒಬ್ಬೊಬ್ಬರು ಮೊಬೈಲಿಂದ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ಎಷ್ಟು ಸಬ್ಸ್ಕ್ರೈಬರ್ ಆಗ್ಬೋದು ಈಗ. ಸೊ ನೋಡಿ, ಎಲ್ಲ ಸ್ಟೂಡೆಂಟ್ಸೇ ಇರಬೇಕು ಟ್ರಿಪ್ಪಿಗೆ, ಏನು ಗೈಡಿಗೇನು ಕರ್ಕೊಂಡು ಬಂದಿರಬೇಕು ಗೊತ್ತಿಲ್ಲ. ಸೊ ಓಕೆ, ಇಲ್ಲಿ ನೋಡಿ ಇಲ್ಲಿ ಮೇಲೆಲ್ಲ. ಓಕೆ ಗೈಸ್, ಆಗಿದ್ದರೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತೀನಿ. ನಮ್ಮದು ಸ್ವಲ್ಪ ಫೋಟೋಸ್ ಬೇಕಲ್ಲ ಮೆಮೊರೀಸಿಗೆ ವೀಡಿಯೋ ಇರುತ್ತೆ ಬಿಡಿ ಯೂಟ್ಯೂಬಲ್ಲಿ, ಬಟ್ ಫೋಟೋಸ್ ಇರಬೇಕಲ್ಲ ಸ್ಟೇಟಸಿಗೆಲ್ಲ ಹಾಕಲಿಕ್ಕೆ. ಸೊ ಅದೆಲ್ಲ ತೊಗೊಳ್ತೀವಿ. ಆಮೇಲೆ ಹೋಗಬೇಕಿದ್ರೆ ವ್ಲಾಗನ್ನು ಮತ್ತೆ ಮಾಡ್ತೀನಿ. ಓಕೆ, ಸೊ ಸಿ ಯು ಗೈಸ್. ಆವಾಗಲೇ ಈ ಪಾರ್ಟ್ ತೋರಿಸೋದು ಮರ್ತೋಗಿದ್ದೆ. ಸೊ ಈ ಪಾರ್ಟ್ ತೋರಿಸ್ತೀನಿ ನೋಡಿ ಈಗ. ಸೊ ಇದಾವಾಗಲೇ ಮೇಲ್ಗಡೆ ಕ್ಲೋಸ್ ಇದೆ ಅಂತ ಹೇಳಿದ್ನಲ್ಲ, ಅದರದ್ದು ಕೆಳಗಡೆ ಇರೋ ಪಾರ್ಟ್ ಇದು. ಸೊ ನೋಡಿ, ಅಲ್ಲಿ ಕೂತ್ಕೊಂಡು ಸ್ವಲ್ಪ ಜನ ಮೀಟಿಂಗ್ ಮಾಡ್ತಿದ್ದಾರೆ. ಫುಲ್ ಹಿಂಗೆ ಸುತ್ಕೊಂಡು ಹೋಗೋದು, ಮತ್ತು ಅಲ್ಲೇ ಬಂದು ರೀಚ್ ಆಗ್ತೀವಿ. ಸೊ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಈಗ ಬನ್ನಿ ಕೆಳಗಡೆ ಹೋಗಿ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಗೈಸ್. ಸೊ ಗೈಸ್, ಈಗ ಹೋಗ್ತಾ ಇದ್ದೀವಿ. ಟೂರಿಸ್ಟ್ ಮೇಲೆ ಬರ್ತಾನೇ ಇದ್ದಾರೆ.
ಮೇಲಿಂದ ಮೇಲೆ ಬರ್ತಾನೆ ಇದ್ದಾರೆ. ಸೊ ಇದು ಆ ಕಡೆ ಕೆಳಗಡೆ ಹೋಗುತ್ತೆ, ಬಟ್ ಅಲ್ಲೂ ಮೇಲೆ ಕ್ಲೋಸೇ ಇದೆ. ಮೇಲ್ಗಡೆ ಅಂತ ತೋರಿಸಿದ್ನಲ್ಲ, ಕ್ಲೋಸೇ ಇದೆ ಅದು ಕೂಡ. ಸೊ ನೋಡಿ, ಲಾಸ್ಟ್ ಒಂದು ಸಲ ವ್ಯೂ ನೋಡ್ಕೊಳ್ಳಿ. ತಮ್ಮನಾಲಿಗೊಂದು ಫೋಟೋ ತೊಗೊಂಡು ಹೋಗೋಣ. ಸೊ ನೋಡಿ ಗೈಸ್, ಸೊ ಗೈಸ್ ನೋಡಿದ್ರಲ್ಲ ಮಿರ್ಜಾನ್ ಫೋರ್ಟ್ ಯಾವ ಥರ ಇದೆ ಅಂತ. ಸೊ ನೋಡಿ, ಇದೆ ನಮ್ಮ ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಈಗ ಏನಾದರೂ ಕೋಲ್ಡ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡಿ, ಇಲ್ಲಿ ಶಾಪ್ಸ್ ಎಲ್ಲ ಇದೆ. ಸೊ ಬನ್ನಿ ಏನಾದರೂ ತೊಗೊಳ್ಳೋಣ. ಈಗ ಸುಮಾರಷ್ಟು ಕಡೆ ಎಲ್ಲ ಲಾಕ್ ಹಾಕಿಟ್ಟಿದ್ದಾರೆ, ಎಲ್ಲ ಕ್ಲೋಸ್ ಮಾಡಿದ್ದಾರೆ ಮಿರ್ಜಾನ್ ಫೋರ್ಟಲ್ಲಿ. ಸೊ ಇರಲಿ, ನೋಡ್ಲಿಕ್ಕಾದ್ರೂ ಸಿಕ್ತಲ್ಲ. ಸೊ ಗೈಸ್, ನಾವು ಸೋಡಾ ಎಲ್ಲ ಕುಡ್ಕೊಂಡ್ಬಂದ್ವಿ. ಸೊ ನಮ್ಮ ಮುಂದೆ ಮಿರ್ಜಾನ್ ಫೋರ್ಟ್ ಇದೆ. ಈಗ ಮನೆಗೆ ಹೋಗೋ ಟೈಮು. ಸೊ ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡಿದ್ದು ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನೆನ್ನೆ ಮಾಡಿದ್ದ ಮೋಟೋ ವ್ಲಾಗಿಂಗ್ ಹೆಂಗಿತ್ತು ಅದು ಕೂಡ ಕಮೆಂಟ್ ಮಾಡಿ. ಹೆಲ್ಮೆಟ್ ಇಲ್ಲೇ ಇದೆ. ಸೊ ಓಕೆ ಗೈಸ್, ಸಿಗೋಣ ನಾಳೆ ವ್ಲಾಗಲ್ಲಿ ಒಳ್ಳೆಯ ಕಂಟೆಂಟ್ ಜೊತೆ. ಸೊ ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಗೈಸ್, ಬಾಯ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಬಾಯ್ ಗೈಸ್, ಬಾಯ್.